ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ 143 ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾವೆಲ್ಲ ಸಖತ್ತಾಗಿದ್ದೀವಿ. ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆಯಲ್ಲ, ಅದಕ್ಕೆ ಹಬ್ಬಕ್ಕೆ ಸ್ಯಾರಿನ ಫೋಲ್ಡ್ ಮಾಡಿ ಮಡಿಸಿಟ್ಕೊಳ್ಳೋಣ ರೆಡಿಯಾಗಿ ಅಂತ ಅಂದ್ಕೊಂಡು ಹೇಗಿದ್ರು ಟೈಮ್ ಇತ್ತು ಅಂತ. ಸೊ ಹಂಗೆ ಹಾಕಿ ನಿಮಗೂ ತೋರಿಸ್ಬಾರ್ದು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಫಸ್ಟು ಸ್ಯಾರಿ ಒಂದು ಎಂಡ್ ಸೈಡಲ್ಲಿ ಆ ಕಡೆ ಈ ಕಡೆ ಸಮನಾಗಿ ನಾವು ಹೆಂಗೆ ನೆರಿಗೆ ಮಾಡ್ಕೊತೀವೋ ಆ ಥರ ಈಕ್ವಲ್ಲಾಗೆ ನೆರಿಗೆ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊತ ಹೋಗ್ಬೋದು. ಆಲ್ಮೋಸ್ಟ್ ಮುಕ್ಕಾಲು ಸ್ಯಾರಿ ಅಷ್ಟನ್ನು, ಮುಕ್ಕಾಲಿಲ್ಲ ಅಂದು ಅರ್ಧ ಮೇಲೆ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಹೀಗೆ ಹಾರಿಝಾಂಟಲ್ ಇದರಲ್ಲಿ ನೀವು ಚಾಪೆ ಮೇಲೆ ನೀಟಾಗಿ ಹಾಕ್ಕೊಂಡು ಮಾಡ್ಕೋಬೋದು. ಫೋಲ್ಡ್ ಈಕ್ವಲಾಗಿ ಬರಲಿ. ಸೊ ನಿಮಗೆ ಅಗಲದ ಹಾಕ್ಕೊಂಡು ಮಾಡಿದ್ರೆ ನಿಮ್ಗೆ ಈಕ್ವಲಾಗಿ ನೆರಿಗೆಗಳು ಸಿಗುತ್ತೆ. ನಿಮಗೆ ಕಷ್ಟ ಆಯಿತು ಅಂತಂದರೆ ಬೇಕಾದ್ರೆ ಇಬ್ಬರು ಹೆಲ್ಪ್ ತೊಗೊಂಡು ಆ ಕಡೆ ಈ ಕಡೆನೂ ನೀಟಾಗಿ ಮಾಡ್ಕೋಬೋದು. ಹಿಂಗೆ ಫೋಲ್ಡ್ ಮಾಡ್ಕೊಂಡು ಆಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನಾನು ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಡಿದ್ದೀನಿ. ಕೆಲವರು ಕ್ಲಿಪ್ ಹಾಕ್ಕೊತಾರೆ, ನಿಮ್ಮ ಕನ್ವೀನಿಯೆಂಟ್ ಕ್ಲಿಪ್ ಆದರೂ ಹಾಕ್ಕೋಬೋದು, ಪಿನ್ ಆದರೂ ಹಾಕ್ಕೋಬೋದು. ನಾನು ಮತ್ತು ಈಕ್ವಲಾಗಿ ಮಧ್ಯ ಫೋಲ್ಡ್ ಮಾಡಿ ಮಧ್ಯಕ್ಕೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಆದರೆ ಆ ಕಡೆ ಈ ಕಡೆ ತುದಿಗೆ ನಾನು ಪಿನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಧ್ಯ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಹಿಂಗೆ ನೆರಿಗೆ ಅಷ್ಟು ನೀಟಾಗಿ ಬರುತ್ತೆ. ನೀಟಾಗಿ ಫೋಲ್ಡ್ ಮಾಡಾದ್ಮೇಲೆ ಸೆಂಟ್ರಲ್ಲಿ ಕ್ಲಿಪ್ ಹಾಕ್ಕೊಂಡು ಇಡ್ತೀನಿ. ನಾನು ಪಿನ್ ಹಾಕ್ತಿಲ್ಲ ಸೆಂಟ್ರಲ್ಲಿ, ಯಾಕಂದರೆ ಸೆಂಟ್ರಲ್ಲಿ ಇವಾಗಿನ ಬರೋ ಪಿನ್ನೆಲ್ಲ ಎಂತ ಅಂದರೆ ಚೆನ್ನಾಗಿಲ್ಲ. ಇವಾಗೆಲ್ಲ ಸಿಗೋದು ಪಿನ್ಗಳು ಬೇಗ ಸ್ಯಾರಿ ಎಲ್ಲ ತೂತಾಗ್ಬಿಡುತ್ತೆ. ಸೊ ನಾನು ಕೆಡೆ ಭಾಗ ಎಲ್ಲ ಪಿನ್ ಆಗಿದ ನಂತರ ಸೆರಗಿನ ಭಾಗನ ನಾವು ನಾರ್ಮಲಾಗಿ ಸೀರೆ ಉಡ್ಬೇಕಾದ್ರೆ ಹೆಂಗೆ ಸೆರಗಿಗೆ ಫೋಲ್ಡ್ ಮಾಡ್ಕೊತೀವೋ ಪ್ಲೀಟ್ಸು, ಅದೇ ಥರನೇ ಮಾಡ್ಕೊಳ್ಳಿ. ಆದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಚಿಕ್ಕದಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅದು ಅಗಲ ಎಲ್ಲ ಥರ ಎಲ್ಲ ಬೇಡ, ಚಿಕ್ಕದಾಗೆ ಮಾಡ್ಕೊಳ್ಳಿ. ಚಿಕ್ಕದಾದರೆ ನಿಮಗೆ ATM ಕಾರ್ಡಲ್ಲಿ ಸೈಜ್ ಅಷ್ಟು ಬರುತ್ತಲ್ಲ, ಆ ಥರ ಕಾರ್ಡ್ ಸೈಜ್ ಅಷ್ಟು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಂತರ ನಾನು ಫೋಲ್ಡ್ ಹಿಂಗೆ ಅಂತ ಅಂದರೆ ನಾನು ಮಚ್ಚಿಡೋದು ಹಿಂಗೆ ನೆರಿಗೆ ಮಾಡಿರೋ ಜಾಗನ ಅಡ್ಡ ಹಾಕ್ಕೊಂಡು ಅದನ್ನು ನೀಟಾಗಿ ಸೆಟ್ ಮಾಡ್ಕೊಂಡು ಹಾಕೋಬೇಕು. ಅದ ನಂತರ ಈ ಹಿಂದಿರೋ ಭಾಗನ ಅಂದರೆ ಸೆರಗಿರೋ ಭಾಗನ ತೊಗೊಂಡು ಅದನ್ನು ನೀಟಾಗಿ ಫಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲೊಂದು ಕ್ಲಿಪ್ ಹಾಕ್ತಾಯಿದ್ದೀನಿ. ಏನಕ್ಕಂತ ನೆರಿಗೆ ಬಿಡಬಾರ್ದು ಅಂತ. ಮಚ್ಚಿಟ್ಟಾಗ ನೆರಿಗೆ ಎಲ್ಲ ಹರಡಲ್ಲ. ಈ ಥರ ಆದಮೇಲೆ ನೋಡಿ, ಇದು ಹೊಸ ಸೀರೆ ಇರೋದಕ್ಕೆ ನಾನು ದಾರ ಆಗಿರಲ್ಲ, ನಿಮಗೆ ಗೊತ್ತು, ಕಟ್ಟೆಲ್ಲ ಮಾಡಲ್ಲ, ದೇವ್ರಿಗೆ ಹಾಗೆ ಉಡಿಸ್ಬೇಕು ಅಂತ. ಅದು ನೋಡಿ, ಈಗ ನೆರಿಗೆ ಆಗಿರೋ ಜಾಗನ ಈ ಥರ ಬಿಟ್ಟು ನೆಕ್ಸ್ಟು ಸೆರಗಿನ ಜಾಗನ ನೀಟಾಗಿ ಸಮ ಮಾಡ್ಕೊಂಡು ಫುಲ್ಲು ಆಮೇಲೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಇನ್ಸೈಡಿಗೆ ಹಾಕ್ಕೋಬೇಕಾಗತ್ತೆ. ನಾವು ಇನ್ಸೈಡಿಗೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಂಡು ನಾರ್ಮಲ್ ಸ್ಯಾರಿ ಫೋಲ್ಡಿಂಗ್ ಥರ ಮಾಡ್ಕೊಂಡು ಅದನ್ನು ಇನ್ನೊಂದು ಡಬಲ್ ಫೋಲ್ಡ್ ಥರ ಮಾಡ್ಕೊಂಡು ನೀವು ಆರಾಮಾಗಿ ಕವರಲ್ಲಿ ಎತ್ತಿಡ್ಬೋದು. ಹಬ್ಬದ ಹಿಂದಿನ ದಿನ ಇಲ್ಲ ನೀವು ಯಾವಾಗ ಹಬ್ಬ ಮಾಡ್ತೀರೋ ಆವಾಗ ದೇವರಿಗೆ ಉಡ್ಸೋದಕ್ಕೆ ರೆಡಿ ಇರುತ್ತೆ. ಅರ್ಜೆಂಟಲ್ಲಿ ಒದ್ದಾಡೋ ಥರ ಇರಲ್ಲ. ಈಗ ಬ್ಲೌಸ್ ಪಾರ್ಟಿಗೆ ಬಂದರೆ ನಾನು ಈ ಥರ ಚೊಂಬಿಗೆ ಹಿಂದೆ ಒಂದು ಕೋಲ್ ಕಟ್ಟಿದ್ದೀನಿ ದಾರದಲ್ಲಿ. ಕೆಲವರು ಮುಂದೆನೂ ಒಂದು ಸಹ ಕಟ್ಕೊತಾರೆ, ಬಟ್ ನನ್ನ ಕನ್ವೀನಿಯೆಂಟು ನಾನು ಒಂದೇ ಕೋಲ್ ಹಾಕ್ಕೊಂಡಿರೋದು. ಅದಕ್ಕೆ ಒಂದೇ ಕೋಲಿಗೆ ಹೇಗೆ ಅಂತಂದರೆ ಬ್ಲೌಸ್ನ ಸಮ ಮಾಡಿಸ್ಬಿಟ್ಟು ಆ ಬಾರ್ಡರ್ ಬರೋ ಜಾಗದಲ್ಲಿ ಕೈನ ಸುತ್ತಿ ಗುಂಡು ಪಿನ್ ಹಾಕ್ಕೊಂಡ್ರೆ ಇಲ್ಲ ಪಿನ್ ಹಾಕ್ಕೊಂತಾರೆ. ನನ್ನ ಪ್ರಕಾರ ಪಿನ್ ಬೆಸ್ಟು. ಗುಂಡು ಪಿನ್ ಅಂತಂದರೆ ಜಾರೋಗುತ್ತೆ ಒಂದೊಂದ್ಸರಿ. ಈಗ ಹೂವು ಜಾಸ್ತಿ ಹಾಕಿದಾಗ ಎಲ್ಲ ವೇಟೆಲ್ಲ ತಡೆಯಲ್ಲ ಗುಂಡು ಪಿನ್ನು. ಸೊ ನಾರ್ಮಲ್ ಸೇಫ್ಟಿ ಪಿನ್ನೇ ನೀವು ಹಾಕ್ಕೊಂಡು ಕೈಗೆ ಬ್ಲೌಸ್ ಪೀಸ್ನ ಸುತ್ಕೊಳ್ಳಿ. ನೆಕ್ಸ್ಟು ಅದನ್ನು ಒಂದು ಕೈ ಹಾಕಿ ಮುಂದೆನೂ ಬಟ್ಟೆ ಬಿಟ್ಟು ಇನ್ನೊಂದು ಕೈಯಿಂದ ಆಚೆ ತೊಗೊಬನ್ನಿ. ತೊಗೊಂಡಾದ್ಮೇಲೆ ಬ್ಲೌಸ್ ಪೀಸ್ನ ಮುಂದೆ ಇರೋ ಬ್ಲೌಸ್ ಪೀಸ್ ಬಟ್ಟೆನ ಚೊಂಬಿಗೆ ಮುಂದೆ ಕವರ್ ಮಾಡಿ ಹಿಂದೆ ಉಳಿಯೋ ಬಟ್ಟೆ ಜೊತೆಗೆ ಕೈನೂ ಸೇರಿಸಿ ಪಿನ್ ಹಾಕ್ಕೊಳ್ಳಿ. ನಾನು ಹಿಂದೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಆ ಲೆವೆಲಿಗೆ ಬೇಕು ಅಂತ. ನೀಟಾಗಿ ಫಸ್ಟು ಕೈನೆಲ್ಲ ಕೂರಿಸಿ, ಈಗ ನೋಡಿ ನಾನು ಹಿಂದೆ ಪಿನ್ ಹಾಕಿದ್ದೀನಿ. ಈಗ ಮುಂದೆ ನೀವು ನೋಡಿರ್ಬೋದು ನೀಟಾಗಿ ಟೈಟಾಗಿ ಕೂತಿದೆ. ಟೈಟಾಗಿ ಕೂತಾದ್ಮೇಲೆ ಹಿಂದೆ ಸ್ವಲ್ಪ ಎಳೆದ್ಬಿಟ್ಟು ಕೈ ಬಾರ್ಡರ್ ಜಾಗ ಇರುತ್ತಲ್ಲ ಇದರಿಂದ ಮತ್ತು ಹಿಂದೆ ಬ್ಲೌಸ್ ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಪಿನ್ ಹಾಕಿದ್ರೆ ಕೈ ಅಲ್ಲಾಡಲ್ಲ. ಆವಾಗ ಕೈ ಸ್ಟಿಫಾಗಿ ಕೂರುತ್ತೆ.
ಎರಡೂ ಸೈಡ್ ಪಿನ್ ಹಾಕಿ, ಕೆಲವ್ರು ಗುಂಡು ಪಿನ್ ಯೂಸ್ ಮಾಡ್ತಾರೆ, ಗುಂಡು ಪಿನ್ ಯೂಸ್ ಮಾಡ್ತಾರೆ ದೊಡ್ಡದು ಬರುತ್ತಲ್ಲ ಸ್ವಲ್ಪ ಉದ್ದದ್ದು, ಆ ಥರದ್ದು ಯೂಸ್ ಮಾಡಿ, ಗ್ರಿಪ್ ಇರುತ್ತೆ. ಚಿಕ್ಕ ಚಿಕ್ಕದೆಲ್ಲ ಬೇಡ, ಅದು ನಿಲ್ಲೋದೇ ಇಲ್ಲ, ಪೇಪರ್ಗೆ ನಿಲ್ಲಲ್ಲ. ಇನ್ನು ಬಟ್ಟೆ ಸಮೇತ ಗೊಂಬೆಗೆಲ್ಲ ಹಾಕಬೇಕು ಅಂತಂದರೆ ಇದು ಲೂಸ್ ಆಗೋಗುತ್ತೆ. ನೋಡಿ ಈ ಥರ ಇರುತ್ತೆ ನೋಡಿ. ಹಿಂಗೆ ಎತ್ತಿದಾಗ, ನೀವು ಕೈ ಇಟ್ಕೊಂಡು ಎತ್ತಿದಾಗ ನೀವು ಹಾಕ್ಕೊಂಡಿರೋದು ಸೈಡಲ್ಲಿ ಇದ್ದಿದ್ದು ಕೈಗಳು ಅಲ್ಲಾಡಬಾರ್ದು. ಆ ಥರ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಳ್ಳಿ, ಅದನ್ನು ನೀಟಾಗಿ ಹಾರಿಜಾಂಟಲಲ್ಲಿ ಅಡ್ಡಡ್ಡ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಚೊಂಬಿನ ಮುಂಭಾಗ ಬ್ಲೌಸ್ ಹಾಕಿರ್ತೀರಲ್ಲ ಅದ್ರ ಒಳಗಡೆ ಟಕ್ಕಿನ್ ಮಾಡಿ. ಸೊ ನೀವು ಸೀರೆ ಉಡಿಸಿದಾಗ ನೀಟಾಗಿ ಫ್ರಂಟ್ ಪಾರ್ಟ್ ಕೂರುತ್ತೆ, ನೀಟಾಗಿ ಸಮವಾಗೆ ಚೊಂಬು ಶೇಪಿಗೆ ಬ್ಲೌಸ್ನ ಒಳಗಡೆ ಟಕ್ಕಿನ್ ಮಾಡ್ಕೊಂಡು ನೀಟಾಗಿ ಕೆಡೆ ಒಂದು ಪಿನ್ ಹಾಕ್ಕೊಂಬಿಡಿ. ಆವಾಗ ಫ್ರಂಟ್ ಪಾರ್ಟ್ ನೀಟಾಗಿರುತ್ತೆ. ಈ ಥರ ಫುಲ್ ನಿಮಗೆ ಲೆವೆಲ್ ಗೊತ್ತಾಗುತ್ತಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಮಾಡಿ. ಈಗ ನೋಡಿ ಫ್ರಂಟ್ ಸ್ವಲ್ಪ ತಿಕ್ಕಾಗಿ ಬಂದು ಕೂರುತ್ತೆ. ಹಿಂಗೆ ಮಾಡಿದಾಗ ನಿಮ್ಗೆ ಬ್ಲೌಸ್ ಪೀಸ್ ಬೀಳಲ್ಲ. ಎಕ್ಸಾಂಪಲ್ ನೋಡಿ, ಹಿಂಗೆ ಚುಂಬೆನಲ್ಲಿಟ್ಟಾಗ ಹಿಂಗೆ ಕರೆಕ್ಟಾಗಿ ಕೂರುತ್ತೆ. ಮುಂಭಾಗ ಈ ಥರ ಕಾಣುತ್ತೆ ನಿಮಗೆ. ನೆಕ್ಸ್ಟ್ ಸ್ಯಾರಿ ಉಡ್ಸೋದ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಬಾಯ್.